ಸ್ನೇಹಿತರೆ, ಹಿಸ್ಟಾರಿಕಲ್ ಹಿಸ್ಟ್ರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಘಟನೆಗಳು ನಡೆದಿವೆ. ಅಂತಹ ಘಟನೆಗಳಲ್ಲಿ ಮತ್ತೊಂದು ಘಟನೆಯನ್ನ ಹೆಕ್ಕಿ ತೆಗೆಯುವ ಪ್ರಯತ್ನ ಮಾಡಿದ್ದೇವೆ. ಅದು 1300ರ ಕಾಲ. ರಾಜ ರತನ್ ಸಿಂಗ್ ಮೇವಾಡದ ರಾಜನಾಗಿ ಆಳ್ವಿಕೆ ಮಾಡುತ್ತಿದ್ದನು. ಆತನ ಹೆಂಡತಿಯೇ ರಾಣಿ ಪದ್ಮಾವತಿ ಅಥವಾ ಪದ್ಮಿನಿ. ಸೌಂದರ್ಯವತಿ ಮತ್ತು ಅಪಾರ ರೂಪ ಲಾವಣ್ಯವದಕ್ಕೆ ಹೆಸರುವಾಸಿಯಾಗಿದ್ದವಳು. ಆಕೆಯ ಸೌಂದರ್ಯ ರೂಪದ ಬಗ್ಗೆ ಇಡೀ ಉತ್ತರ ಭಾರತವೇ ಮಾತನಾಡುತ್ತಿತ್ತು. ಇಂತಹ ರೂಪ ಲಾವಣ್ಯದ ಮೇಲೆ ಒಂದು ವಕ್ರ ದೃಷ್ಟಿ ಬಿದ್ದಿತು. ಆ ವಕ್ರ ದೃಷ್ಟಿಯ ಹೆಸರೇ ದೆಹಲಿ ಸಿಂಹಾಸನವನ್ನು ಏರಿದ ಖಿಲ್ಜಿ ಸಂತತಿಯ ಅಲ್ಲಾವುದ್ದೀನ್ ಖಿಲ್ಜಿ. ಯಾವಾಗ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಆತ ಕೇಳಿದನೋ, ಅರೆ ಹುಚ್ಚನಂತೆ ಇಡೀ ಸಿಂಹಾಸನವನ್ನು ಏರಿ ಕುಳಿತಂತ ಅಲ್ಲಾವುದ್ದೀನ್ ಖಿಲ್ಜಿಯು ಹೇಗಾದರೂ ಮಾಡಿ ಆಕೆಯನ್ನು ಪಡೆದೇ ತೀರಬೇಕೆಂದು ತೀರ್ಮಾನಕ್ಕೆ ಬಂದನು. ಆತನ ದುರಾಸೆಯಿಂದ ಅಲ್ಲಾವುದ್ದೀನ್ ಖಿಲ್ಜಿಯು ಮೇವಾಡದ ಮೇಲೆ ಮುತ್ತಿಗೆಯನ್ನು ಹಾಕಿ ಪದ್ಮಾವತಿಯ ಗಂಡನಾದ ರಾಜ ರತನ್ ಸಿಂಗನನ್ನು ದೆಹಲಿಯಲ್ಲಿ ಬಂಧಿಸಿದನು. ಈ ನಡುವೆ ರಾಣಿ ಪದ್ಮಿನಿಯನ್ನು ಪಡೆಯುವುದಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಷರತ್ತನ್ನು ವಿಧಿಸಿದನು. ತಾನಾಗಿಯೇ ದೆಹಲಿಯ ಅರಮನೆಗೆ ಬಂದು ಸೇರಿದರೆ ಆಕೆಯ ಗಂಡನನ್ನು ಬಿಟ್ಟು ಕೊಡುವುದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಸಹಚರರ ಜೊತೆ ಹೇಳಿ ಕಳುಹಿಸಿದನು. ಗೆಳೆಯರೇ, ರಜಪೂತರ ರಾಣಿಯರು ಹೇಗೆ ಸೌಂದರ್ಯದಲ್ಲಿ ಹೆಸರುವಾಸಿಯಾಗಿಯೋ ಅದರ ಜೊತೆಗೆ ಚಾಣಾಕ್ಷತನಕ್ಕೂ ಹೆಸರನ್ನು ಗಳಿಸಿದ್ದರು. ಅಲ್ಲಾವುದ್ದೀನ್ ಖಿಲ್ಜಿಯ ಆಜ್ಞೆಯಂತೆ ಅರಮನೆಗೆ ಬರಲು ಒಪ್ಪಿದ ಪದ್ಮಿನಿಯು ತನ್ನ 700 ಜನ ಸಖಿಯರೊಡನೆ ದೆಹಲಿ ಅರಮನೆಗೆ ನುಗ್ಗಿ ಸಾಹಸ ಮೆರೆದಿದ್ದಳು. ರಾಣಿ ಪದ್ಮಿನಿಯು ವೀರಾವೇಶದಿಂದ ಹೋರಾಡಲು ಮುಖ್ಯ ಕಾರಣ 700 ಸಖಿಯರಂತೆ ವೇಷ ಧರಿಸಿಕೊಂಡು ಬಂದಿದ್ದು ರಜಪೂತ ಸೈನಿಕರು. ಆ ಸೈನಿಕರ ವೀರಾವೇಶದಿಂದ ಹೋರಾಡಿ ಪದ್ಮಿನಿಯು ತನ್ನ ಗಂಡನನ್ನ ಉಪಾಯದಿಂದ ಚಿತ್ತೂರು ಅರಮನೆಗೆ ಕರೆದುಕೊಂಡು ಬರುವಲ್ಲಿ ಅತ್ಯಂತ ಸಫಲವಾಗಿದ್ದಳು. ವಿಷಯ ತಿಳಿದು ಕೋಪಿತಗೊಂಡಂತ ಅಲ್ಲಾವುದ್ದೀನ್ ಖಿಲ್ಜಿಯು ಮೇವಾಡದ ಮೇಲೆ ತನ್ನ ಬೃಹತ್ ಸೈನ್ಯವನ್ನು ನುಗ್ಗಿಸಿದನು. ಈ ಸೈನ್ಯದ ಆಕ್ರಮಣ ಹೆಂಗಿತ್ತು ಎಂದರೆ, ಮೇವಾಡದ ಸುಮಾರು 30,000 ಸೈನಿಕರನ್ನು ಕೊಂದು ರಕ್ತದ ಹೊಳೆಯನ್ನೇ ಹರಿಸಿತು. ಗೆಳೆಯರೆ, ಇಷ್ಟೊಂದು ಘಟನೆಗಳು ನಡೆದರೂ ಅಲ್ಲಾವುದ್ದೀನ್ ಖಿಲ್ಜಿ ಮಾತ್ರ ಪದ್ಮಿನಿಯ ಮೇಲಿನ ವ್ಯಾಮೋಹವನ್ನು ಮಾತ್ರ ಬಿಡಲಿಲ್ಲ. ಆಕೆಯ ಸೌಂದರ್ಯವನ್ನ ಹೇಗಾದರೂ ಮಾಡಿ ಒಮ್ಮೆಯಾದರೂ ನೋಡಲೇಬೇಕೆಂಬ ಹಠಕ್ಕೆ ಬಿದ್ದನು.
ಆ ಹಠಕ್ಕೆ ಪೂರಕವಾಗಿ ಪದ್ಮಿನಿಯನ್ನ ಒಮ್ಮೆಯಾದರೂ ತೋರಿಸಿದರೆ ಮೇವಾಡದ ಆಕ್ರಮಣದಿಂದ ಹಿಂದೆ ಸರಿಯುವುದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ಘೋಷಣೆಯನ್ನ ಮೊಳಗಿಸಿದನು. ಇದಕ್ಕೆ ಒಪ್ಪಿದ ರಜಪೂತರು ಪದ್ಮಿನಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿಗೆ ಕನ್ನಡಿಯಲ್ಲಿ ತೋರಿಸಿದರು. ಯಾವಾಗ ಖಿಲ್ಜಿ ಕನ್ನಡಿಯಲ್ಲಿ ಪದ್ಮಿನಿಯ ಸೌಂದರ್ಯವನ್ನು ನೋಡಿದನೋ ಮತ್ತಷ್ಟು ಅರೆ ಹುಚ್ಚನಾಗಿ ಹೇಗಾದರೂ ಮಾಡಿ ಈಕೆಯನ್ನು ಪಡೆದೇ ತೀರಬೇಕೆಂದು ತೀರ್ಮಾನ ಕೈಗೊಂಡನು. ಪದ್ಮಾವತಿಯನ್ನ ನೇರವಾಗಿ ಪಡೆದು ತೀರುತ್ತೇನೆ ಎಂದು ಘಂಟಾಘೋಷವನ್ನು ಹೊರಡಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯು ಇಡೀ ಚಿತ್ತೂರನ್ನ ಮುತ್ತಿಗೆ ಹಾಕಿದನು. ಪರಿಸ್ಥಿತಿ ಯಾವಾಗ ಕೈ ಮೀರಿ ಹೋಗಿತ್ತೋ ಪದ್ಮಾವತಿಯು ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಅನೇಕ ಸಖಿಯರ ಜೊತೆ ಜೋಹರ್ಗೆ ಹಾರಿ ಇಡೀ ರಜಪೂತರ ಸಂಸ್ಕೃತಿಯನ್ನ, ಮರ್ಯಾದೆಯನ್ನ, ಪ್ರತಿಬಿಂಬವನ್ನ ಉಳಿಸುವಲ್ಲಿ ಆಕೆ ಯಶಸ್ವಿಯಾದಳು. ಇತ್ತ ಅಲ್ಲಾವುದ್ದೀನ್ ಖಿಲ್ಜಿಯು ಚಿತ್ತೂರನ್ನ ಮುತ್ತಿಗೆಯಾಗಿ ರಕ್ತದ ಓಕುಳಿಯನ್ನೇ ಆಚರಿಸಿ ಯಾವಾಗ ಚಿತ್ತೂರಿನ ಹೆಬ್ಬಾಗಿಲಿಗೆ ಬಂದು ನಿಂತನೋ ಅಲ್ಲಿ ಒಂದು ನರಪಿಳ್ಳೆಯೂ ಇರಲಿಲ್ಲ. ಪುರುಷರಂತೂ ರಣರಂಗದಲ್ಲಿ ಹೋರಾಡಿ ಮಡಿದಿದ್ದರೆ ಅವರ ಪತ್ನಿಯರಂತೂ ಜೋಹರ್ಗೆ ಆರಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟಿದ್ದರು. ಇದರಿಂದ ಬಹಳ ಕುಪಿತಗೊಂಡಂತ ಅಲ್ಲಾವುದ್ದೀನ್ ಖಿಲ್ಜಿಯು ಇಡೀ ಚಿತ್ತೂರು ಪ್ರಾಂತ್ಯವನ್ನೇ ಸ್ಮಶಾನ ರೀತಿ ಮಾಡಿ ಎಲ್ಲರನ್ನ ರಕ್ತದ ಹೊಳೆಯನ್ನೇ ಹರಿಸಿದ. ಜೊತೆಗೆ ತನ್ನ ಮಗನಾದ ಕಿಜರ್ ಖಾನನನ್ನು ಈ ಪ್ರಾಂತ್ಯಕ್ಕೆ ರಾಜ್ಯಪಾಲನನ್ನಾಗಿ ನೇಮಿಸಿ ಮತ್ತೆ ದೆಹಲಿಗೆ ಹಿಂದಿರುಗಿದನು. ಒಂದು ಸಾಮ್ರಾಜ್ಯದ ರಾಣಿಯ ಸೌಂದರ್ಯವೇ ಅದೇ ಸಾಮ್ರಾಜ್ಯದ ನಾಶಕ್ಕೆ ಕಾರಣವಾಗಿದ್ದು ಇತಿಹಾಸದ ಪುಟಗಳಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿದಿರುವುದಂತೂ ಅಷ್ಟೇ ಸತ್ಯ.